ಎನ್ ಆರ್ ರಮೇಶ್ ಕಾರ್ಪೊರೇಟ್ ಆದ ನಂತರ ಇಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿಗಳು ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕಕ್ಕೆ, ಇಡೀ ಏಷ್ಯಾಗೆ ನಂಬರ್ 1 ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಕಟ್ಟ ಅಭಿಮಾನಿಯಾಗಿದ್ದಾರೆ. ಅಣ್ಣವ್ರ ಬಗ್ಗೆ ಇವರು ತಿಳ್ಕೊಂಡಷ್ಟು ವಿಷಯಗಳು ನಾವು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ, ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಪುನೀತ್ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಆದರೆ ನಮ್ಮ ಎನ್ ಆರ್ ರಮೇಶ್ ಅವರು ಅಣ್ಣವರು ದೊಡ್ಡ ಮನೆ ಬಗ್ಗೆ ತಿಳ್ಕೊಂಡಷ್ಟು ವಿಷಯಗಳು ನನಗೆ ಗೊತ್ತಿದ್ದ ಪ್ರಕಾರ ಅವ್ರ ಮಕ್ಕಳಿಗೂ ಸಹ ಗೊತ್ತಿಲ್ಲ ಅಂತ ಅನಿಸುತ್ತೆ. ಎನ್ ಆರ್ ರಮೇಶಣ್ಣ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಇವರು ಸಿಂಹ ಸ್ವಪ್ನ, ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸರ್, ಈಗ ಬೆಂಗಳೂರಲ್ಲಿ ಸರ್ಕಾರಿ ಆಸ್ತಿಗಳು ಜಾಸ್ತಿ ಕಬಳಿಕೆ ಆಗ್ತಾ ಇದೆ. ಇದ್ರ ಬಗ್ಗೆ ತುಂಬ ಧ್ವನಿ ಎತ್ತಿದ್ದಾರೆ. ಅವ್ರ ಹಿಂದೆ ಒಂದು ಯುವ ಪಡೆ ಇದೆ, ಪ್ರಾಣ ಕೊಡೋದಕ್ಕೂ ಸಿದ್ಧವಾದಂಥ ಒಂದು ಯುವ ಪಡೆ ಇದೆ. ಆಮೇಲೆ ಯಾವತ್ತೂ ಅನ್ಯಾಯದ ದಾರಿಯಲ್ಲಿ ನಮ್ಮ ಎನ್ ಆರ್ ರಮೇಶ್ ಅವರು ಹೋಗೇ ಇಲ್ಲ, ಯಾವತ್ತೂ ನ್ಯಾಯಯುತವಾದ ಹಾದಿಯಲ್ಲಿ ಹೋಗಿದ್ದಾರೆ. ನಮ್ಮ ಯಡಿಯೂರಿನ ರೂವಾರಿ, ಯಾಕಂದರೆ ಆಧುನಿಕ ರೂವಾರಿ ಅಂತಲೇ ಹೇಳಬೇಕು. ಯಾಕಂದರೆ ಇದುವರೆಗೂ ಭಾಳಷ್ಟು ಜನ ನಮ್ಮ ಲೈಫಲ್ಲಿ ಕಾರ್ಪೊರೇಟರ್ಸು, MLAಗಳು, MP ಗಳೆಲ್ಲ ಬಂದವರು. ಆದರೆ ಅಭಿವೃದ್ಧಿ ಅಂತ ನೋಡೋದಾದರೆ ಎನ್ ಆರ್ ರಮೇಶ್ ಕಾರ್ಪೊರೇಟ್ ಆದ ನಂತರ ಇಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿಗಳು ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕಕ್ಕೆ, ಇಡೀ ಏಷ್ಯಾಗೆ ನಂಬರ್ 1 ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕಂದರೆ ಇವರು ಎಲ್ರಿಗೂ ಮಾದರಿ ಆದರು. ಯಾಕೆಂದರೆ ಒಬ್ಬ ನಿಜವಾದ ರಾಜಕಾರಣಿ, ನಿಷ್ಠಾವಂತ ರಾಜಕಾರಣಿ ಜನಗಳಿಗೆ ಹೇಗೆ ಸೇವೆ ಮಾಡಬಹುದು ಅನ್ನೋದನ್ನು ನಮ್ಮ ಎನ್ ಆರ್ ರಮೇಶ್ ಅವರು ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಇವತ್ತು ಹುಟ್ಟುಹಬ್ಬ, ಸಂಕ್ರಾಂತಿ ಎಂದೇ ಅವರ ಹುಟ್ಟುಹಬ್ಬ ಬಂದಿರುತ್ತೆ. ಯಾಕಂದರೆ ನಾಡಿನ ಜನತೆ ಎಲ್ಲ ಕಡೆ ಸಂಕ್ರಾಂತಿ ಹಬ್ಬ ಮಾಡಿದ್ರೆ ನಮ್ಮ ಯಡಿಯೂರು ವಾರ್ಡು ಸುತ್ತಮುತ್ತ ಬೆಂಗಳೂರಿನ ಅನೇಕ ಜನ 2 ಸಂಕ್ರಾಂತಿ ಮಾಡ್ತಾರೆ. ಒಂದು ಹಬ್ಬ ಸಂಕ್ರಾಂತಿ ಆದರೆ ನಮ್ಮ ಎನ್ ಆರ್ ರಮೇಶ್ ಅವರ ಹುಟ್ಟುಹಬ್ಬ ಮತ್ತೊಂದು ಸಂಕ್ರಾಂತಿನ ನೆನಪಿಸುತ್ತೆ. ಇಲ್ಲಿ ಲಕ್ಷಾಂತರ ಜನ ಅಭಿಮಾನಿಗಳು ಬರ್ತಾರೆ. ಅವ್ರಿಗೆ ಹಾರ ಉಸಿರಾಡೋದಕ್ಕೂ ಟೈಮ್ ಇರೋದಿಲ್ಲ. ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ. ಹಾಗೆ ಇವತ್ತಿನ ದಿನ ಎನ್ ಆರ್ ರಮೇಶ್ ಅವರು ಬಂದ ಪ್ರತಿಯೊಬ್ಬರು ಎಷ್ಟೇ 1 ಲಕ್ಷ ಅಲ್ಲ, 2 ಲಕ್ಷ, 3 ಲಕ್ಷ ಜನ ಬರಲಿ, ಎಲ್ರಿಗೂ ಸಂತೃಪ್ತಿಯಾಗುವಂತೆ ಟಿಫನ್ ಇರ್ಬೋದು, ಊಟ ಇರ್ಬೋದು, ತಿಂಡಿ ಇರ್ಬೋದು, ಅಷ್ಟು ನೀಟಾಗಿ ಇಲ್ಲೆಲ್ಲ ಅರೇಂಜ್ ಮಾಡಿದ್ದಾರೆ. ಯಾವುದು ತಳ್ಳಾಟ ಇರೋದಿಲ್ಲ, ನುಗ್ಲಿರೋದಿಲ್ಲ. ಸಾಕಷ್ಟು ಫುಡ್ ಸ್ಟಾಲ್ಗಳನ್ನ ಹಾಕಿರ್ತಾರೆ. ಎಲ್ಲರೂ ಸಂತೃಪ್ತಿಯಾಗಿ ಟಿಫನ್ ಮಾಡ್ಬೋದು, ಸಂತೃಪ್ತಿಯಾಗಿ ಭೋಜನ ಮಾಡ್ಬೋದು. ಇದು ಪ್ರತಿ ವರ್ಷವೂ ನಡ್ಕೊಂಡು ಬರ್ತಾ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಕಟ್ಟ ಅಭಿಮಾನಿಯಾಗಿದ್ದಾರೆ. ಅಣ್ಣವ್ರ ಬಗ್ಗೆ ಇವರು ತಿಳ್ಕೊಂಡಷ್ಟು ವಿಷಯಗಳು ನಾವು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ, ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಪುನೀತ್ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಆದರೆ ನಮ್ಮ ಎನ್ ಆರ್ ರಮೇಶ್ ಅವರು ಅಣ್ಣವರು ದೊಡ್ಡ ಮನೆ ಬಗ್ಗೆ ತಿಳ್ಕೊಂಡಷ್ಟು ವಿಷಯಗಳು ನನಗೆ ಗೊತ್ತಿದ್ದ ಪ್ರಕಾರ ಅವ್ರ ಮಕ್ಕಳಿಗೂ ಸಹ ಗೊತ್ತಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ಸಾರಾಂಶವಾಗಿ ಅಂಕಿಅಂಶಗಳ ಸಮೇತ ಅವರು ನಿರೂಪಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅವ್ರಿಗೆ ಎಲ್ಲಿಲ್ಲದ ಅಭಿಮಾನ. ಅದಕ್ಕೆ ಉತ್ತರವಾಗಿ ನಮ್ಮ ಸೌತ್ ಎಂಡ್ ಸರ್ಕಲಲ್ಲಿ ಡಾಕ್ಟರ್ ರಾಜ್ಕುಮಾರು, ಪಾರ್ವತಮ್ಮ ರಾಜ್ಕುಮಾರು ಮತ್ತು ಪುನೀತ್ ರಾಜ್ಕುಮಾರ್ ಪ್ರತಿಮೆಗಳ ಅನಾವರಣ ಮಾಡಿದ್ದಾರೆ. ದಿನಕ್ಕೆ ಅಲ್ಲಿ ಲಕ್ಷಾಂತರ ಜನ ಹಾದು ಹೋಗ್ತಾರೆ. ಒಂದು ಸತಿ ಅಲ್ಲಿ ತಿರುಗಿ ನೋಡ್ತಾರೆ. ಒಂದು ವಾಲ್ ಕ್ಲಾಕ್ ಹಾಕಿದ್ದಾರೆ, ಗಗನಚುಂಬಿ ಅಂತ ಅಂದ್ಬಿಟ್ಟು. ಅದು ಒಂದು ಸತಿ ಶಬ್ದ ಅದು ಪ್ರತಿ ಏನಂದರೆ ಸುಮಾರು 1-2 ಕಿಲೋಮೀಟರ್ಗಳ ತನಕ ಎಷ್ಟು ಗಂಟೆ ಆಗೋದಕ್ಕೆ ಕೇಳಿಸ್ಕೊಳ್ಳೋದು ಬೇಡ, ಅದು ಎಷ್ಟು ಶಬ್ದ ಆಗುತ್ತೆ ಅಷ್ಟು ಟೈಮ್ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಮತ್ತು ಇಲ್ಲಿ ರಣಧೀರ ಕಂಠೀರವ ಅಂತ ಒಂದು ಪಾರ್ಕನ್ನು ಮಾಡಿದ್ದಾರೆ. ಇಡೀ ಬೆಂಗಳೂರಲ್ಲೇ ಯಾರೂ ಮಾಡಿಲ್ಲ. ಇದು ಮುಂದಿನ ಪೀಳಿಗೆಗೂ ಸಹ ಬಹಳ ಉಪಯುಕ್ತವಾದ ಮಾಹಿತಿ. ಯಾಕೆಂದರೆ ಡೆವಲಪ್ಮೆಂಟ್ ಹೆಸರಲ್ಲಿ ಯಾರು ಏನೇನೋ ಎಲ್ಲ ಮಾಡ್ತಾರೆ. ಆದರೆ ಒಂದು ಹಿಸ್ಟರಿ, ಎನ್ ಆರ್ ರಮೇಶ್ ಅವರು ಒಂದು ಹಿಸ್ಟರಿ ತಿಳ್ಕೊಂಡು ಅದರ ಸಾರಾಂಶವಾಗಿ ಮಯೂರ ವರ್ಮ ಇರ್ಬೋದು, ಕೃಷ್ಣರಾಜೇಂದ್ರ ಒಡೆಯರ್ ಇರ್ಬೋದು, ರಾಷ್ಟ್ರಕೂಟರು ಇರ್ಬೋದು, ಪ್ರತಿಯೊಂದು ಚರಿತ್ರೆನ ಒಂದೊಂದು ಪ್ರತಿಮೆನ ಅಳವಡಿಸಿ ಕನ್ನಡ ರಾಜ್ಯಕ್ಕೆ, ಕನ್ನಡ ನಾಡಿಗೆ, ನಮ್ಮ ಕರ್ನಾಟಕಕ್ಕೆ ಏನೆಲ್ಲ ಈ ಮಹಾರಾಜರುಗಳು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅದನ್ನು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಇವತ್ತು ನಾವು ಇರ್ತೀವಿ, ನಾಳೆ ಇರೋದಿಲ್ಲ. ಆದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ 100 ವರ್ಷಗಳು ಹಾಗೇ ಇರುತ್ತೆ. ಮಕ್ಕಳಿಗೆ ಅದು ಒಂದು ಎಜುಕೇಷನ್ ಅಂತ ಹೇಳ್ಬೋದು. ಆ ರಣಧೀರ ಕಂಠೀರವ ಪಾರ್ಕಲ್ಲಿ ಪ್ರತಿಯೊಂದು ಮಯೂರ ವರ್ಮ ಇರ್ಬೋದು, ನಮ್ಮ ಕೃಷ್ಣರಾಜೇಂದ್ರ ನಾಲ್ವಡಿ ಒಡೆಯರ್ ಇರ್ಬೋದು, ಅವ್ರು ಏನು ಸಾಧನೆ ಮಾಡಿದ್ದಾರೆ ಪ್ರತಿಯೊಂದು ವಿಷಯವನ್ನು ಹಿಸ್ಟರಿಯಲ್ಲಿ ನಿಜಾಂಶಗಳನ್ನು ಕುರಿತು ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು 100 ವರ್ಷಗಳಿರ್ತದೆ. ಮಕ್ಕಳಿಗೊಂದು ಲೆಸನ್ ಆಗುತ್ತೆ. ಅದು ನಮ್ಮ ಕರ್ನಾಟಕದ ಬಗ್ಗೆ ತಿಳ್ಕೊಬೇಕು ಅಂತ ಹೊರಗಡೆಯಿಂದ ಬಂದರೂ ಸಹ ನಮ್ಮ ಆ ಉದ್ಯಾನವನಕ್ಕೆ ಹೋದಾಗ ಸಾಕಷ್ಟು ವಿಷಯಗಳು ಕರ್ನಾಟಕದ ಬಗ್ಗೆ ಅವ್ರಿಗೆ ತಿಳಿಸಿದೆ. ಎನ್ ಆರ್ ರಮೇಶಣ್ಣ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಇವರು ಸಿಂಹ
ಸಿಂಹ ಸ್ವಪ್ನ, ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸರ್, ಈಗ ಬೆಂಗಳೂರಲ್ಲಿ ಸರ್ಕಾರಿ ಆಸ್ತಿಗಳು ಜಾಸ್ತಿ ಕಬಳಿಕೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ತುಂಬ ಧ್ವನಿ ಎತ್ತಿದ್ದಾರೆ. ಸರ್ಕಾರಿ ಆಸ್ತಿಗಳಿಗೂ ಸಾಕಷ್ಟು ಕಬಳಿಕೆ ಮಾಡಿದರು. ಅವರು ನಮ್ಮ ಪಕ್ಷ ನಿಮ್ಮ ಪಕ್ಷ ಅಂತ ನೋಡೋದಿಲ್ಲ. ಯಾರೇ ಅವ್ಯವಹಾರ ಮಾಡಿದ್ರು ಅವ್ರದ್ದು ಅಷ್ಟು ಡೀಟೇಲ್ಸ್ ತೆಗೆದು ಸರ್ಕಾರದ ಮುಂದೆ ಹಿಡಿದು ಅದಕ್ಕೆ ಏನು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ಇದುವರೆಗೂ ಬಹಳ ನಮ್ಮನ್ನು ಟಚ್ಚೇ ಮಾಡೋಕ್ಕಾಗ್ದಲ್ಲ ಅಂತ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಮನ್ನು ಟಚ್ಚೇ ಮಾಡೋಕ್ಕಾಗ್ದಲ್ಲ ಅಂತ ಪ್ರಭಾವಿ ರಾಜಕಾರಣಿಗಳಿಗೂ ಸಹ ಮೈಯಲ್ಲಿ ಚಳಿ ನಡೆಸಿ ಅವ್ರ ಪಂಚೆ ಉದುರೋದಂಗೆ ಮಾಡಿ ಸರ್ಕಾರಿ ಆಸ್ತಿಗಳನ್ನ ಏನು ಕಬಳಿಕೆ ಮಾಡಿದ್ದು ಕೋಟ್ಯಾಂತರ ರೂಪಾಯಿ ಆಸ್ತಿನ ಮತ್ತೆ ಸರ್ಕಾರಕ್ಕೆ ವಾಪಸ್ ತಗೊಂಬಂದು ಕೊಡೋ ನಿಟ್ಟಿನಲ್ಲಿ ನಮ್ಮ ಎನ್.ಆರ್. ರಮೇಶ್ ಮಾಡಕ್ಕಂಥ ಕಾರ್ಯ ಭಾಳ ಶ್ಲಾಘನೀಯ. ಯಾರಿಗೂ ಹೆದರೋದಿಲ್ಲ ಅವರು. ಯಾಕೆಂದರೆ ಅವ್ರ ಹಿಂದೆ ಒಂದು ಯುವ ಪಡೆ ಇದೆ, ಪ್ರಾಣ ಕೊಡೋದಕ್ಕೂ ಸಿದ್ಧವಾದಂಥ ಒಂದು ಯುವ ಪಡೆ ಇದೆ. ಆಮೇಲೆ ಯಾವತ್ತೂ ಅನ್ಯಾಯದ ದಾರಿಯಲ್ಲಿ ನಮ್ಮ ಎನ್.ಆರ್. ರಮೇಶ್ ಅವರು ಹೋಗೇ ಇಲ್ಲ. ಯಾವತ್ತೂ ನ್ಯಾಯಯುತವಾದ ಹಾದಿಯಲ್ಲಿ ಹೋಗಿದ್ದಾರೆ. ನೀವು ಯಡಿಯೂರಕೆರೆ ಮುಂದೆ ನೋಡ್ಬೋದು, ಒಂದು ಎಜುಕೇಷನ್ ಟ್ರಸ್ಟ್ ಮಾಡಿದ್ದಾರೆ. IAS IPS ಮಾಡೋಂಥ ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ಇಡೀ ಕರ್ನಾಟಕದ ಸಾಕಷ್ಟು ಕಡಿಮೆ ಬೆಲೆಯಲ್ಲಿ ಕೋಚಿಂಗ್ ಕ್ಲಾಸ್ ಮಾಡ್ತಾರೆ. ಫ್ರೀಯಾಗಿ ಕೋಚಿಂಗ್ ಕ್ಲಾಸ್ ಮಾಡ್ತಿದ್ದಾರೆ. ಅಲ್ಲಿ ಬಂದು ಜಾಯ್ನ್ ಆಗ್ಬೋದು. ಒಳ್ಳೆಯ ನುರಿತ ಅಧ್ಯಾಪಕರಿದ್ದಾರೆ. ಈ ಥರ ಸಾಕಷ್ಟು ಕಾರ್ಯವನ್ನು ಮತ್ತು ಇನ್ನೊಂದೇನೆಂದರೆ ನಮ್ಮ ಲೈಫಲ್ಲಿ ಒಬ್ಬ ಕಾರ್ಪೊರೇಟರ್ ಆದವರು ಪ್ರತಿ ತಿಂಗಳಿಗೊಮ್ಮೆ ಪ್ರತಿಯೊಬ್ಬ ನಾಗರಿಕರ ಮನೆ ಬಾಗಿಲಿಗೆ ಒಂದು ಅವ್ರ ವಾರ್ಡ್ ಎಷ್ಟಿದೆ ಅಷ್ಟು ಹೋಗಿ ನಿಮ್ಮ ಕುಂದುಕೊರತೆಗಳ ನಾಗರಿಕ ಸಮಸ್ಯೆಗಳೇನು, ನೀರು ಕರೆಕ್ಟಾಗಿ ಬರ್ತಾ ಇದೆಯಾ, ಕರೆಂಟ್ ಕರೆಕ್ಟಾಗಿದೆಯಾ, ರಸ್ತೆ ಶುದ್ಧೀಕರಣ ಆಗಿದೆಯಾ, ನಿಮಗೆ ನಾಗರಿಕ ಸಮಸ್ಯೆಗಳೇನಿದೆ ಅಂತ ಕೇಳ್ಬಿಟ್ಟು ಸುಮ್ಮನೆ ಹೋಗೋದಲ್ಲ, ಇಮ್ಮಿಡಿಯೇಟು ಅಲ್ಲೇ ಆ ಸ್ಪಾಟಲ್ಲೇ ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಂಥ ಒಬ್ಬ ಧೀಮಂತ ರಾಜಕಾರಣಿ ನಮ್ಮ ಎನ್.ಆರ್. ರಮೇಶ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಗವಂತ ಅವ್ರಿಗೆ 100 ವರ್ಷ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯದಾಗಂಥ ಕೆಲಸ ಮಾಡಲಿ, ಆ ಭಗವಂತ ಅವ್ರಿಗೆ ಆ ಶಕ್ತಿ ಕೊಡಲಿ ಅಂತ ಪ್ರೇರೇಪಿಸ್ತೇನೆ. ಇವತ್ತು ಇದಿರ್ಬೋದು, ಮುಂದೆ ಒಂದು ದಿವಸ ನಮ್ಮ ಕರ್ನಾಟಕದ ಉನ್ನತ ಒಂದು MLA ಪದವಿಯಲ್ಲಿ ಗೆದ್ದು MLA ರಾಜಕಾರಣಿಯಾಗಿ ಒಬ್ಬ ಮಿನಿಸ್ಟರ್ ಆಗಬೇಕು ಅಂತ ನಾವೆಲ್ಲ ಅವ್ರನ್ನ ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಆ ದಿನ ಹತ್ತ ಬರಲಿ ಅಂತ ಕೇಳ್ಕೊತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಪುನೀತ್ ರಾಜ್ಕುಮಾರ್, ಜೈ ಶಿವರಾಜ್ ಕುಮಾರ್.